Morning everyone, myself Lakshmi from second standard. Today I am talk about National Youth Day. Swami Vivekananda was a great man in our country. Vivekananda was when January 1863. His childhood name is Narendranath Datta. His father name is Vishwanath Dev Datta. His mother name is Bhuvaneshwari Devi. In our country, a man is not poor without money, but a man is really poor without dream and ambition. Swami Vivekananda gave a famous speech in Chicago in 1893. His anniversary is known as National Youth Day in India. India is a youth nation. It's a youth nation. So that means most of the Indians are the young-minded, very young, talented persons. ವಯಸ್ಸಿಗೆ ಸನ್ಯಾಸ ರೂಪವನ್ನು ಸ್ವೀಕರಿಸಿದಾಗ ಅವರಿಗೆ ಸ್ವಾಮಿ ವಿವೇಕಾನಂದ ಅಂತೇಳಿ ಅವರಿಗೆ ಹೆಸರು ಬರುತ್ತೆ. ಹಾಗೆ ಅವರು ಯುವಜನತೆಗೆ ಒಂದು ಮಾತನ್ನ ಹೇಳ್ತಾರೆ, ಹೇಳಿ ಹೆದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ ಹೇಳ್ತಾರೆ. ನಾವು ಅದನ್ನ ಮೈಗೂಡಿಸ್ಕೋಬೇಕು. ಏಕಾಗ್ರತೆ ಅಂತಕ್ಕಂಥದ್ದು ಹೇಗೆ ನಾವು ನಮ್ಮ ಜೀವನದಲ್ಲಿ ಹೇಗೆ ಅದನ್ನು ಮೈಗೂಡಿಸ್ಕೊಂಡಿರ್ಬೇಕು. ನಾವು ಓದ್ತಿರ್ತಕ್ಕಂಥ ಟೈಮಲ್ಲಿ ಎಷ್ಟೊಂದು ಆಲೋಚನೆಗಳು ಬರ್ತವೆ. ಆದ್ರೆ ಇವಾಗ ನೀವೆಲ್ಲರೂ ಓದ್ತಾ ಇದ್ದೀರಾ, ಆ ಟೈಮಲ್ಲಿ ನಿಮ್ಗೆ ಎಷ್ಟೊಂದು ಆಲೋಚನೆಗಳು ಬರ್ತವೆ. ಇಲ್ಲ ಒಂದು ಅರ್ಧ ಗಂಟೆ ಓದ್ತಿದ್ದೀರಾ, ನೆಕ್ಸ್ಟ್ ಆಗಲೇ ಒಂದು ಟಿವಿ ನೋಡೋಣ, ಸ್ವಲ್ಪ ಆಟ ಆಡೋಣ ಅಂದ್ರೆ ಬೇರೆ ಕಡೆ ನಿಮ್ಮ ಮನಸ್ಸು ಹೋಗ್ಬಾರ್ದು ಅಂತಂದ್ರೆ ನೀವು ನಿಮ್ಮ ಏಕಾಗ್ರ ಮನಸ್ಸಿನಿಂದ ನಾನು ಇವತ್ತು ಈ ಒಂದು ಇದನ್ನು ಓದಿ ಮುಗಿಸಲೇಬೇಕು. ಇವತ್ತು ಏನೋ ಒಂದು ಸಬ್ಜೆಕ್ಟ್ ತಗೊಂಡಿರ್ತೀರಾ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್ ಅನ್ನು ಹಾಕೊಂಡಿರಿ. ಆ ಟೈಮ್ ಟೇಬಲ್ ಹಾಕೊಂಡು ಇವತ್ತು ನಾನು ಇದೆಲ್ಲ ಮುಗಿಸಲೇಬೇಕು ಅಂತಕ್ಕಂಥದ್ದನ್ನ ನಿಮ್ಮ ದೃಢ ಸಂಕಲ್ಪವನ್ನ ಮಾಡಿ ಏಕಾಗ್ರತೆ ಮೈಗೂಡಿಸ್ಕೊಂಡು ಓದಿದೆ ಅಂದ್ರೆ ನಿಜವಾಗ್ಲೂ ನಮ್ಮ ಶಾಲೆಯಲ್ಲಿ ಎಷ್ಟೊಂದು ಜನ ವಿವೇಕಾನಂದ ಇದೆಯಾ ನನಗೆ ಗೊತ್ತಿದೆ. ನೀವು ಅದನ್ನು ಮೈಗೂಡಿಸ್ಕೊಂಡಾಗ ನಮ್ಮ ಶಾಲೆಯಲ್ಲಿರೋರು ಓದಿದ ವಿವೇಕಾನಂದ ಆಟೆ ಆಗ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ನೀವು ಎಲ್ಲರೂ ಹೋಗಿ ಆ ವಿದ್ಯಾರ್ಥಿ ಹೋಗ್ತಾ ಇರ್ತಕ್ಕಂಥ ಬುಕ್ಸ್ ಅನ್ನು ಒಂದ್ಸರಿ ತಗೊಂಡು ಅದನ್ನ ಓದಿ ವರ್ಷದಲ್ಲಿ ಮುಗಿಸ್ಲಿ ಓದ್ರಿ. ಅವತ್ತು ಭಾರತ ಆಧ್ಯಾತ್ಮಿಕತೆಯಲ್ಲಿ ಸಾಧನೆ ಮಾಡಿದ ಭಾರತ ಆಧ್ಯಾತ್ಮಿಕತೆಯಲ್ಲಿ ಭಾರತವನ್ನ ಸೋಲಿಸುವ ಶಕ್ತಿ ಜಾತಿ ಭೇದವಿಲ್ಲದೆ ಎಲ್ಲರಲ್ಲೂ ಒಂದಾಗಿ ಭಾರತದ ಘನತೆಯ ಎತ್ತಿ ಹಿಡಿದ ಮಹನೀಯ ಯುವಕರ ಯುವ ಶಕ್ತಿ, ಯುವ ಜನರ ಸಾಮ್ರಾಟ, ಯುವಕರ ಆಶಾ ಕಿರಣ ಸ್ವಾಮಿ ವಿವೇಕಾನಂದ. ಸಮಾಜದ ಒಳಿತಿಗಾಗಿ